Hi students, welcome to the ASPN classes. PUC second year students ಇದು ಫಸ್ಟ್ ಯೂನಿಟ್ ಟೆಸ್ಟ್ ಅಲ್ಲಿ ಇರುವಂತ ಡಿಟರ್ಮಿನೆಂಟ್ ಚಾಪ್ಟರ್ ಈ ಚಾಪ್ಟರ್ ಮೇಲೆ ಬರುವಂತ ಎಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಇದರಲ್ಲಿ ಎಷ್ಟು ಕ್ವೆಶ್ಚನ್ಸ್ ಗಳು ಬರಬಹುದು, ಯಾವ ಟೈಪ್ ಇದು ಕ್ವೆಶ್ಚನ್ಸ್ ಬರಬಹುದು ಅನ್ನೋದನ್ನ ಪ್ರತಿಯೊಂದನ್ನು ಡಿಸ್ಕಷನ್ ಮಾಡ್ತಾ ಇರುವಂತದ್ದು. ಸೊ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋ ಲಿಂಕ್ ನ ಶೇರ್ ಮಾಡಿ. ಮೊದಲಿಗೆ ನಾವು ಇದನ್ನ ಡಿಟರ್ಮಿನೆಂಟ್ ನ ನೋಡ್ತಾ ಹೋದ್ರೆ ಪ್ರತಿ ವರ್ಷ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಅಥವಾ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಯಾವುದೇ ಒಂದು ಎಕ್ಸಾಮ್ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ MCQ ಕ್ವೆಶ್ಚನ್ಸ್ಗಳು ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವೆಶ್ಚನ್ಸ್ ಕೇಳ್ತಾರೆ 1 ಮಾರ್ಕ್ಸ್ ಅಂತ ಇದು ಕೇಳ್ತಾ ಇದ್ರು. ಅದ್ರ ಜೊತೆಗೆ 2 ಮಾರ್ಕ್ಸ್ ಕ್ವೆಶ್ಚನ್ಸ್ಗಳು ಬರುತ್ತೆ. ಅದಾದ್ಮೇಲೆ 4 ಮಾರ್ಕ್ಸ್ ಕ್ವೆಶ್ಚನ್ಸ್ 5 ಮಾರ್ಕ್ಸ್ ಇದು ಕಂಪಲ್ಸರಿ ಕೇಳುವಂತದ್ದಾಗಿದೆ ಸ್ಟೂಡೆಂಟ್ಸ್. 1 ಮಾರ್ಕ್ಸ್ 2 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್. ಓಕೆ, ಸೊ ಇದು ಕ್ವೆಶ್ಚನ್ಸ್ ನಂಬರ್ ಆಫ್ ಕ್ವೆಶ್ಚನ್ಸ್ ಇನ್ಕ್ರೀಸ್ ಆಗಬಹುದು. ಓಕೆ, ಬಟ್ ಇದು ಏನಿದೆಲ್ಲ 5 ಮಾರ್ಕ್ಸ್ ಕೇಳಲೇಬೇಕು. ಅಗೇನ್ 4 ಮಾರ್ಕ್ಸ್ ಬಂದೇ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ, 1 ಮಾರ್ಕ್ಸ್ ಅಲ್ಲಿ MCQ ಅಲ್ಲಿ ಬರ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಇಷ್ಟಾದ್ರೂ ಬಂದೇ ಬರುತ್ತೆ. ಸೊ ಇವಾಗ ನಿಮ್ಮ ಯೂನಿಟ್ ಟೆಸ್ಟ್ 1 ಅಂದ್ರೆ ಫಸ್ಟ್ ಟೆಸ್ಟ್ ಅಲ್ಲಿ ಕೂಡ ಈ ಒಂದು ಫಾರ್ಮೆಟ್ ಫಾಲೋ ಆಗುವಂತದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಅವು ಯಾವ್ಯಾವ ಕ್ವಶನ್ಸ್ಗಳು 4 ಮಾರ್ಕ್ಸ್ ಅಲ್ಲಿ ಬರುತ್ತೆ, 5 ಮಾರ್ಕ್ಸ್ ಅಲ್ಲಿ ಬರುತ್ತೆ, 2 ಮಾರ್ಕ್ಸ್ ಅಲ್ಲಿ ಬರುತ್ತೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀರಿ. ಸೊ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ಸೊ ಮೊದಲಿಗೆ MCQ ಅಲ್ಲಿ ಬರುವಂಥ ಕ್ವಶನ್ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಅಬ್ಸರ್ವ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಯಾಕಂದರೆ ಕೆಲವೊಂದಿಷ್ಟು ಸ್ಮಾಲ್ ಫಾರ್ಮುಲಾಸ್ಗಳಿರುತ್ತೆ, ಅದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಕೆಲವೊಂದಿಷ್ಟು ಡಿಟರ್ಮಿನೆಂಟ್ ವ್ಯಾಲ್ಯೂಸ್ ಆಗಿರ್ಬೋದು, ಹಾಗೇನು ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡುವಂಥದ್ದಾಗಿರ್ಬೋದು, ಈ ಥರ ಕ್ವಶನ್ಸ್ಗಳು ಯೂಶಲಿ MCQ ಅಲ್ಲಿ ಕೇಳುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಫಸ್ಟ್ ಎಕ್ಸಸೈಸಲ್ಲಿ ಕೆಲವೊಂದಿಷ್ಟು ಸಿಂಪಲ್ ಕ್ವಶನ್ಸ್ಗಳಿದ್ದಾವೆ, ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಆಬ್ವಿಯಸ್ಲಿ ಒಂದು MCQ ಯಾವುದಾದ್ರೂ ಒಂದು ಕ್ವಶನ್ಸು ಕೇಳುವಂಥದ್ದಾಗಿರುತ್ತೆ. ಓಕೆ, ಸೊ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಈ MCQ ಅಲ್ಲಿ ಕೇಳಿದರೆ ಓಕೆ, ಸೊ ಇಲ್ಲಿಂದ ಸ್ಟಾರ್ಟು. ಇದರ ಅಗೇನ್ ಫೈಂಡ್ ದ ವ್ಯಾಲ್ಯೂ ಕೇಳ್ಬೋದು, ಅಥವಾ ಈ ಒಂದು ರಿಸಲ್ಟ್ನ ಕೊಟ್ಟು ಇದ್ರ ಮೇಲೆ ಯಾವುದಾದ್ರೂ MCQ ಕೇಳುವಂಥದ್ದು ಚಾನ್ಸಸ್ ಇರುತ್ತೆ. ಈ ಜಾಗದಲ್ಲಿ K ಅಂತ ಕೊಟ್ಟು ಇಲ್ಲಿ ಏನು ಬರ್ಬೋದು ಆನ್ಸರ್ ಈ ಥರನೂ ಕೇಳಬಹುದು. ಅಗೇನ್ 3 ಆಪ್ಷನ್ಸ್ಗಳನ್ನು ಕೊಟ್ಟು ಸ್ಟೂಡೆಂಟ್ಸ್ ಇದು ಜಸ್ಟ್ 1 ಮಾರ್ಕ್ಸಲ್ಲಿ ಕೇಳುವಂಥದ್ದು. ಸ್ಪೆಷಲಿ 2 ಮಾರ್ಕ್ಸ್ದು ಕ್ವಶನ್ಸ್ಗಳು ಎಲ್ಲಿ ಬರುತ್ತಪ್ಪ ಅಂತಂದರೆ ಈ ಒಂದು ಕಾನ್ಸೆಪ್ಟ್ ಫ್ರೆಂಡ್ಸ್, ಏರಿಯಾ ಆಫ್ ದ ಟ್ರಯಾಂಗಲ್ ಕನ್ಫರ್ಮ್. ಇದು 2 ಮಾರ್ಕ್ಸ್ ಕ್ವಶನ್, ಪ್ರತಿ ವರ್ಷವೂ ಇದೇ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥದ್ದು. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಎಲ್ಲ ಕ್ವಶನ್ನ ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಡೆಫಿನೆಟ್ ಆಗಿ ಒಂದು 2 ಮಾರ್ಕ್ಸ್ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಬರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಮೇಲೆ ಎಷ್ಟು ಕಾನ್ಸೆಪ್ಟ್ಗಳು ಬರುತ್ತೆ ಅಂದರೆ ಏರಿಯಾ ಫೈಂಡ್ ಮಾಡೋದೊಂದು ಬರುತ್ತೆ, ಇಕ್ವೇಷನ್ ಆಫ್ ದ ಲೈನ್ ಒಂದು ಬರುತ್ತೆ, ಫೈಂಡಿಂಗ್ ದ ಕೆ ವ್ಯಾಲ್ಯೂ, ಈ 3 ಕಾನ್ಸೆಪ್ಟ್ಗಳು ಬರುತ್ತೆ. ಸೊ ಸಾಲ್ಡಲ್ಲಿ ಒಂದು ಎಕ್ಸಾಂಪಲ್ ಇದೆ. ಸೊ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಎಲ್ಲ ಎಕ್ಸಾಂಪಲ್ನ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಒಂದು ಎಕ್ಸಸೈಸಲ್ಲಿ 5 ಎಕ್ಸಾಂಪಲ್ಸ್ಗಳು ಕೊಟ್ಟಿದ್ದಾರೆ, ಕರೆಕ್ಟಾ? ಈ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಇಷ್ಟು ಕ್ವಶನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಅದರಲ್ಲಿ ಸ್ಪೆಷಲಿ ಏನಾಗಿದೆ ಯಾವ ಕ್ವಶನ್ಸ್ ಅಪ್ಪ ಅಂದರೆ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್, ಇದಂತರೂ ನಾರ್ಮಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ಬೋದು. ಹಾಗೆ ನೆಕ್ಸ್ಟ್ ಸೆಟ್ ಯಾವುದಪ್ಪ ಅಂತಂದರೆ ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್, ಇದು ಭಾಳಷ್ಟು ಸತಿ ಕೇಳುವಂಥದ್ದು. ಓಕೆ, 2-3 ಕ್ವಶನ್ಸ್ಗಳು ಮಾತ್ರ ಇರೋದು, 3ರಲ್ಲಿ ಯಾವುದಾದ್ರು ಬರ್ಬೋದು. ಅದಾದಮೇಲೆ ಇವು ಕೋಲಿನಿಯರ್ ಒಂದು ಸತಿ ಬಂದಿದೆ. ಅಗೇನ್ ಫೈಂಡಿಂಗ್ ದ ಕೆ ವ್ಯಾಲ್ಯೂನು ಕೂಡ ಕೇಳಿದ್ದಾರೆ. ಸೊ ಇದು ಕಂಪಲ್ಸರಿ 2 ಮಾರ್ಕ್ಸಲ್ಲಿ ಬರುವಂಥದ್ದು. 2 ಮಾರ್ಕ್ಸು ಇದು ಬಿಟ್ಟು ಬೇರೆ ಯಾವುದೂ ಕ್ವಶನ್ಸ್ ಇಲ್ಲಿವರೆಗೂ ಕೇಳಿಲ್ಲ ಸ್ಟೂಡೆಂಟ್ಸ್. ಸೊ ಹಾಗಾಗಿ 2 ಮಾರ್ಕ್ಸ್ ಡೆಫಿನೆಟ್ ಆಗಿ ಏರಿಯಾ ಆಫ್ ದ ಟ್ರಯಾಂಗಲ್ ಮೇಲೆ ಬರುವಂಥದ್ದು. ಸೊ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇನ್ನು ಎಲ್ಲ ಕ್ವಶನ್ ಮಾಡಿ, ಇದಿಷ್ಟೇ ಮಾಡಂತ ನಾನು ಹೇಳ್ತಿಲ್ಲ. ಇದರಲ್ಲಿ 5 ಕ್ವಶನ್ ಸಾಲ್ವ್ ಎಕ್ಸಸೈಸು, 2 ಕ್ವಶನ್ ಸಾಲ್ವಲ್ಲಿದೆ. ಸೊ ಇದನ್ನು ಪರ್ಫೆಕ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಒಂದು ಬರುವಂಥದ್ದು 4 ಮಾರ್ಕ್ಸ್ ಕ್ವಶನ್ನು. ಸೊ 4 ಮಾರ್ಕ್ಸ್ ನಾನು ಡೈರೆಕ್ಟಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವೆಲ್ಲ 4 ಮಾರ್ಕ್ಸ್ ಕ್ವಶನ್ಸ್ಗಳು ಬರಬಹುದು ಅಂತಂದರೆ ನೀವು ಡೈರೆಕ್ಟಾಗಿ 4.4 ಎಕ್ಸಸೈಸಲ್ಲಿ ಹೋಗಿ ಸ್ಟೂಡೆಂಟ್ಸ್. ಈ 4.4 ಎಕ್ಸಸೈಸ್ ಸ್ಟಾರ್ಟ್ ಆಗಿದ್ದಕ್ಕಿಂತಲೂ ಮುಂಚೆನೆ 2 ಎಕ್ಸಾಂಪಲ್ಸ್ಗಳಿದ್ದಾವೆ, ಅವು ಸಾಲ್ವ್ಡ್ ಎಕ್ಸಾಂಪಲ್ಸ್ಗಳು. ಓಕೆ, ಸೊ ನಾನು ನಿಮಗೆ ಪೇಜ್ ನಂಬರ್ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಒಂದು ಪೇಜ್ ನಂಬರಪ್ಪ ಅಂತಂದರೆ ಪೇಜ್ ನಂಬರ್ 91ನಲ್ಲಿ ಇರುವಂಥ ಫಸ್ಟ್ ಎಕ್ಸಾಂಪಲ್ ಸಾಲ್ವ್ಡ್ ಎಕ್ಸಾಂಪಲ್ ಅಂತಲೇ ಹೇಳ್ತೀನಿ. 14th ಕ್ವಶನ್. ಈ 14th ಕ್ವಶನ್ನು 4 ಮಾರ್ಕ್ಸಲ್ಲಿ ಬರುವಂಥ ಚಾನ್ಸಸ್ ಇದೆ. 4 ಕ್ವಶನ್ಸ್ಗಳಿದಾವೆ ಸ್ಟೂಡೆಂಟ್ಸ್, ಯಾವುದಾದ್ರೂ ಒಂದು ಕೇಳ್ಬೋದು. ಏನಂದರೆ ಎ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, AB ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು B ಇನ್ವರ್ಸ್ ಇಂಟು A ಇನ್ವರ್ಸ್ ಅಂತ ಪ್ರೂವ್ ಮಾಡುವಂಥದ್ದು. ಸೊ ಇದು ಕನ್ಫರ್ಮ್ 4 ಮಾರ್ಕ್ಸಲ್ಲಿ ಬರುವಂಥದ್ದು ಸ್ಟೂಡೆಂಟ್ಸ್. ಇದು ಒಂದು ಕ್ವಶನ್ನು. ಅಗೇನ್ ಇನ್ನೊಂದು ಕ್ವಶನ್ ಇದೆ ಸಾಲ್ವಲ್ಲಿ. ಇದರ ನೆಕ್ಸ್ಟ್ ಇರುವಂಥದ್ದು ಕ್ವಶನ್ನು 15th ಕ್ವಶನ್ ಸ್ಟೂಡೆಂಟ್ಸ್. ಇಲ್ಲೊಂದು ಮ್ಯಾಟ್ರಿಕ್ಸ್ A ಕೊಟ್ಟಿರ್ತಾರೆ, ಇದನ್ನು ನಾವು ಪ್ರೂವ್ ಮಾಡ್ಕೋಬೇಕು. ಪ್ರೂವ್ ಮಾಡಿ ಇದೇ ಇಕ್ವೇಷನ್ಗೆ ಯೂಸ್ ಮಾಡಿಕೊಂಡು ನಾವು A ಇನ್ವರ್ಸ್ನ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಸೊ ಇದು ಕೂಡ 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ 2 ಸಾಲ್ವಲ್ಲಿ ಇದ್ದಾವೆ, 2 ಎಕ್ಸಸೈಸಲ್ಲಿ ಇದೆ, 4 ಎಕ್ಸಾಂಪಲ್ಸ್ಗಳಿದ್ದಾವೆ. ಸೊ ಈ 4 ಎಕ್ಸಾಂಪಲ್ನ ಕನ್ಫರ್ಮ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ ಆಗಿ 4 ಮಾರ್ಕ್ಸ್ ಬರುವಂಥದ್ದಾಗಿದೆ. ಓಕೆ, ಸೊ ಇದನ್ನು A ಇನ್ವರ್ಸ್ನ ಫೈಂಡ್ ಮಾಡುವಂಥದ್ದು 2 ಸಾಲ್ವ್ಡ್ ಎಕ್ಸಾಂಪಲ್ ಇದೆ. ಇನ್ನು ಎಕ್ಸಸೈಸಲ್ಲಿ ಯಾವ 2 ಎಕ್ಸಾಂಪಲ್ ಅಂತಂದರೆ 12 ಕ್ವಶನ್ ಆ್ಯಂಡ್ 13th ಕ್ವಶನ್. ಇವೆರಡೂ 4 ಮಾರ್ಕ್ಸ್ ಇಂಪಾರ್ಟೆಂಟ್. 2 ಸಾಲ್ವ್ಡಲ್ಲಿ ಇದ್ದಾವೆ, 2 ಎಕ್ಸಸೈಸಲ್ಲಿ ಇದ್ದಾವೆ. ಓಕೆನಾ? ಸೊ ಈ 4 ಕ್ವಶನ್ನ ಕನ್ಫರ್ಮ್ ಆಗಿ ಪ್ರಾಕ್ಟೀಸ್ ಮಾಡಿದರೆ ಒಂದು 4 ಮಾರ್ಕ್ಸ್. ನೋಡಿ ಅಲ್ಲಿ ಒಂದು 2 ಮಾರ್ಕ್ಸ್ ಏರಿಯಾ ಆಫ್ ದ ಟ್ರಯಾಂಗಲ್ ಕಾನ್ಸೆಪ್ಟು, ಇಲ್ಲಿ 4 ಮಾರ್ಕ್ಸ್ ಈ 2 ಕಾನ್ಸೆಪ್ಟ್ಗಳು.
ಓಕೆ, ಇಲ್ಲಿ ಆರಾಮಾಗಿ ನೀವು 6 ಮಾರ್ಕ್ಸ್ ತೊಗೋಬೋದು. ಇನ್ನು ಡೈರೆಕ್ಟಾಗಿ 5 ಮಾರ್ಕ್ಸ್ ಕ್ವಶನ್ಸ್ಗೆ ನಾನು ಹೋಗ್ತಾ ಇದ್ದೀನಿ. ಈ ಒಂದು ಚಾಪ್ಟರಲ್ಲಿ 5 ಮಾರ್ಕ್ಸ್ ಕ್ವಶನ್ ಬರುವಂಥದ್ದು ಲಾಸ್ಟ್ ಕಾನ್ಸೆಪ್ಟ್ ಫ್ರೆಂಡ್ಸ್. ಸೊಲ್ಯೂಷನ್ ಫೈಂಡ್ ಮಾಡೋದು, ಸಿಸ್ಟಮ್ ಆಫ್ ಇಕ್ವೇಷನ್ನ ತೊಗೊಂಡ್ಬಿಟ್ಟು ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಫೈಂಡ್ ಮಾಡುವಂಥದ್ದು. ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಮ ಎಕ್ಸಸೈಸ್ಗಿಂತ ಮುಂಚೆ ಸಾಲ್ಡ್ ಎಕ್ಸಾಂಪಲ್ ಇದೆ ನೋಡಿ, 17th ಎಕ್ಸಾಂಪಲ್. ಓಕೆ, ಇದು 5 ಮಾರ್ಕ್ಸ್ಗೆ ಬರುವಂಥದ್ದು. ಭಾಳ ಸತಿ ಬಂದಿದ್ದೇನು ಕೂಡ 5 ಮಾರ್ಕ್ಸಲ್ಲಿ. ಸಾಲ್ಡ್ ಎಕ್ಸಾಂಪಲಲ್ಲಿ ಒಂದು 3-4 ಎಕ್ಸಾಂಪಲ್ಸ್ಗಳಿದ್ದಾವೆ. ಇದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ 18th ಎಕ್ಸಾಂಪಲ್ ಆಗಿರ್ಬೋದು. ಅದಾದಮೇಲೆ ಡೈರೆಕ್ಟ್ಲಿ ಎಕ್ಸಸೈಸ್. ಎಕ್ಸಸೈಸಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ 5 ಮಾರ್ಕ್ಸ್, ಎಲ್ಲಿಂದನೇ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅದನ್ನು ನಾನು ಇವಾಗ ಹೇಳ್ತೀನಿ. ಓಕೆ, ಇಲ್ಲಿಂದ ಸ್ಟಾರ್ಟ್ ಸ್ಟೂಡೆಂಟ್ಸ್. ಇವೆಲ್ಲನೂ 2 ಲೈನ್ ಏನಿದಾವಲ್ಲೇ 2 ಇಕ್ವೇಷನ್ಸು, ಅದು ಬರುವಂಥ ಚಾನ್ಸಸ್ ಇರಲ್ಲ. ಎಕ್ಸ್ ಮತ್ತು ವೈ, ಎಕ್ಸ್ ವೈ ಝೆಡ್ ಅಂದರೆ 11th ಕ್ವಶನಿಂದ ಸ್ಟಾರ್ಟ್ ಆಗುತ್ತೆ. ಕ್ವಶನ್ ನಂಬರ್ 11, 12, 13, 14 ಆ್ಯಂಡ್ ಇನ್ನೊಂದಿದೆ ನೋಡಿ, ಇಲ್ಲಿದೆ 15th ಕ್ವಶನ್ ಆಗಿರ್ಬೋದು ಮತ್ತು 16th ಕ್ವಶನ್. ಈ 2 ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಫಾರ್ 5 ಮಾರ್ಕ್ಸ್ಗೆ. ಓಕೆ, ಸೊ ಇಲ್ಲೊಂದು 15th ಒನ್ ಇದೆ, 16th ಒನ್ ಇದೆ. ಇವು ಎಲ್ಲ ಕ್ವಶನ್ಸ್ಗಳು 5 ಮಾರ್ಕ್ಸಲ್ಲಿ ಇದ್ದಾವೆ. ಓಕೆ, ಇದಿಷ್ಟು ಮಾಡಿದ್ರೆ ಈ ಡಿಟರ್ಮಿನೆಂಟ್ ಚಾಪ್ಟರ್ ಪರ್ಫೆಕ್ಟ್ ಆಗಿರುತ್ತದು. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 1 ಮಾರ್ಕ್ಸ್ ಕ್ವಶನ್ಸು ನಾವು ಡೆಫಿನೆಟಾಗಿ ಹೇಳಕ್ಕೆ ಬರಲ್ಲ, ಎಲ್ಲನೂ ನೀವು ಪ್ರಿಪೇರ್ ಮಾಡಲೇಬೇಕು. ಅಡ್ಜಾಯಿಂಟ್ದು ಫಾರ್ಮುಲಾ ಇದ್ದಾವೆ. ಸೊ ಯಾವೆಲ್ಲ ಅಡ್ಜಾಯಿಂಟ್ ಇದೆ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಆಫ್ ಎ ರೇಸ್ ಟು n-1 ಅಂದರೆ ಅದು ಆರ್ಡರ್ ಮೇಲೆ ಡಿಪೆಂಡ್ ಆಗುವಂಥದ್ದು ಫಾರ್ಮುಲಾ ಆಗಿರ್ಬೋದು. ಅಗೇನ್ ಎ ಇಂಟು ಇನ್ವರ್ಸ್ ಮೇಲೆ ಬರುವಂಥ ಕ್ವಶನ್ಸ್ಗಳನ್ನು ಕೇಳ್ಬೋದು, ಐಡೆಂಟಿಟಿದು. ಸೊ ಈ ಎಲ್ಲ ಕ್ವಶನ್ಸ್ಗಳು MCQ ಅಲ್ಲಿ ಬರುವಂಥದ್ದಾಗಿದೆ. ಅಗೇನ್ 4 ಮಾರ್ಕ್ಸಲ್ಲಿ ಆಲ್ರೆಡಿ ನಾನು ಹೇಳಿದೆ, 2 ಮಾರ್ಕ್ಸ್ ಹೇಳಿದೆ, 5 ಮಾರ್ಕ್ಸ್ ಹೇಳಿದೆ. ಸೊ ಇದನ್ನು ಪರ್ಫೆಕ್ಟಾಗಿ ಆಲ್ರೆಡಿನೂ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಇಲ್ವಾ ಅಂತ ಹೇಳಿ. ಓಕೆ, ಸೊ ಇದಾಗಿತ್ತು ಡಿಟರ್ಮಿನೆಂಟ್ ಮೇಲೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ ಮೇಲೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್, ಟೇಕ್ ಕೇರ್.